ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಸಹಕಾರ ಸಂಸ್ಥೆಗಳೊಂದಿಗೆ ಹೊಸ ಐಟಿ ಕಾಯ್ದೆ ಕುರಿತು ಸಂಪರ್ಕ ಸಭೆ. ಗೋಧಿ ರಫ್ತು ನೀತಿಯಲ್ಲಿ ಸಹಕಾರ ಸಂಘಗಳಿಗೆ ಕೋಟಾ ಮೀಸಲು. ಇತ್ತೀಚೆಗೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿ ಬಳ್ಳಾರಿಯ ಆದಾಯ ತೆರಿಗೆಯಿಂದ 2026 ಅಡಿಯಲ್ಲಿ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕುರಿತು ಸಂಪರ್ಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಸಹಕಾರಿ ಸಂಘಗಳ ಪ್ರತಿನಿಧಿಗಳು, ಚಾರ್ಟೆಡ್ ಅಕೌಂಟೆಂಟ್ಗಳು, ಅಕ್ಕಿ ಗಿರಣಿದಾರರು, ಆಭರಣ ವ್ಯಾಪಾರಿಗಳು, ಸ್ಥಳೀಯ ವ್ಯಾಪಾರ ಸಮುದಾಯದ ಸದಸ್ಯರು ಸೇರಿದಂತೆ ಸುಮಾರು 65 ಪಾಲುದಾರರು ಭಾಗವಹಿಸಿದ್ದರು. 2025ರ ಹೊಸ ಆದಾಯ ತೆರಿಗೆ ಕಾಯ್ದೆ ಅಡಿಯಲ್ಲಿ ಪ್ರಮುಖ ನಿಬಂಧನೆಗಳು ಮತ್ತು ಅನುಸರಣಾ ಚೌಕಟ್ಟಿನ ಬಗ್ಗೆ ಜಾಗೃತಿ ಮೂಡಿಸುವತ್ತ ಈ ಕಾರ್ಯಕ್ರಮ ಗಮನ ಹರಿಸಿತು. ರಿಟರ್ನ್ ಫೈಲಿಂಗ್ ಕಾರ್ಯವಿಧಾನಗಳು, ಮೌಲ್ಯಮಾಪನ ಕಾರ್ಯವಿಧಾನಗಳು, ಮೇಲ್ಮನವಿ ನಿಬಂಧನೆಗಳು ಮತ್ತು ತೆರಿಗೆದಾರರ ಅನುಸರಣಾ ಅಗತ್ಯತೆಗಳ ಕುರಿತು ಅಧಿಕಾರಿಗಳು ವಿವರವಾದ ಪ್ರಸ್ತುತಿಗಳನ್ನು ನೀಡಿದರು. ಹೊಸ ಶಾಸನದ ಉದ್ದೇಶಗಳು ಮತ್ತು ಪ್ರಮುಖ ಲಕ್ಷಣಗಳನ್ನು ಎತ್ತಿ ತೋರಿಸುವ ಟೀಸರ್ ವಿಡಿಯೋವನ್ನು ಸಹ ಅಧಿವೇಶನದಲ್ಲಿ ಪ್ರದರ್ಶಿಸಲಾಯಿತು. ಹೊಸ ತೆರಿಗೆ ಚೌಕಟ್ಟು ಸಹಕಾರಿ ವಲಯದಾದ್ಯಂತ ಲೆಕ್ಕಪತ್ರ ಅಭ್ಯಾಸಗಳು, ಅನುಸರಣಾ ವ್ಯವಸ್ಥೆಗಳು, ಹಣಕಾಸು ವರದಿ ಮಾಡುವ ಮಾನದಂಡಗಳ ಮೇಲೆ ಪರಿಣಾಮ ಬೀರುವ ನಿರೀಕ್ಷೆ ಇರುವುದರಿಂದ ಸಹಕಾರಿ ಸಂಘಗಳ ಭಾಗವಹಿಸುವಿಕೆ ಮಹತ್ವದ್ದಾಗಿದೆ. ಕರಪತ್ರಗಳು ಮತ್ತು ಜಾಗೃತಿ ಸಾಮಗ್ರಿಗಳನ್ನು ಭಾಗವಹಿಸುವವರಿಗೆ ವಿತರಿಸಲಾಯಿತು. ತೆರಿಗೆದಾರರ ಸೌಲಭ್ಯ ಮತ್ತು ಸಂಪರ್ಕ ಉಪಕ್ರಮಗಳನ್ನು ಬಲಪಡಿಸಲು ಪಾಲುದಾರರ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಲಾಯಿತು. ಕಾರ್ಯಕ್ರಮವು ಉತ್ತಮ ಪ್ರತಿಕ್ರಿಯೆ ಪಡೆಯಿತು. ಭಾಗವಹಿಸುವವರು ಮುಂಬರುವ ತೆರಿಗೆ ಪದ್ಧತಿ ಮತ್ತು ವ್ಯವಹಾರಗಳು, ಸಹಕಾರಿ ಸಂಸ್ಥೆಗಳ ಮೇಲೆ ಅದರ ಪರಿಣಾಮಗಳ ಬಗ್ಗೆ ಜಾಗೃತಿ ಮತ್ತು ಸಿದ್ಧತೆಯನ್ನು ಸುಧಾರಿಸುವ ಪ್ರಯತ್ನಗಳನ್ನು ಶ್ಲಾಘಿಸಿದರು. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಹೊಸ ಸಾರ್ವಜನಿಕ ಸೂಚನೆ ಅಡಿಯಲ್ಲಿ 25 ಲಕ್ಷ ಮೆಟ್ರಿಕ್ ಟನ್ ಗೋಧಿ ರಫ್ತಿಗೆ ವಿವರವಾದ ವಿಧಾನಗಳನ್ನು ಬಿಡುಗಡೆ ಮಾಡಿದೆ. ಇದು ಕೃಷಿ ಸರಕುಗಳಲ್ಲಿ ತೊಡಗಿರುವ ಸಹಕಾರ ಸಂಘಗಳಿಗೆ ಮೀಸಲಾದ ಹಂಚಿಕೆ ವಿಂಡೋವನ್ನು ಒದಗಿಸುತ್ತದೆ. ಅಧಿಸೂಚನೆಯ ಪ್ರಕಾರ ಒಟ್ಟು ಗೋಧಿ ರಫ್ತು ಕೋಟಾದಲ್ಲಿ 5 LMTಯನ್ನು ರಾಜ್ಯ ವ್ಯಾಪಾರ ಉದ್ಯಮಗಳು ಮತ್ತು ಭಾರತ ಸರ್ಕಾರದ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುವ ಸಹಕಾರಿ ಸಂಘಗಳಿಗೆ ಮೀಸಲಿಡಲಾಗಿದೆ. ಉಳಿದ ಹಂಚಿಕೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಕನಿಷ್ಠ ಸರಾಸರಿ ವಾರ್ಷಿಕ ರಫ್ತು ವಹಿವಾಟು ರು 150 ಕೋಟಿ ಹೊಂದಿರುವ ದೊಡ್ಡ ರಫ್ತುದಾರರಿಗೆ 18 LMT ಸೇರಿದೆ. ಆದರೆ 2 LMTಯನ್ನು MSME ರಫ್ತುದಾರರಿಗೆ ಕಾಯ್ದಿರಿಸಲಾಗಿದೆ. ರಫ್ತು ಅಧಿಕಾರಕ್ಕಾಗಿ ಅರ್ಜಿಗಳನ್ನು ಮೇ 1 ರಿಂದ ಮೇ 10, 2026 DGFT ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಸಲ್ಲಿಸಬಹುದು. ಈ ಕ್ರಮವು ಗೋಧಿ ರಫ್ತು ಕಾರ್ಯವಿಧಾನದಲ್ಲಿ ನೇರ ಭಾಗವಹಿಸುವಿಕೆಯನ್ನು ಸಕ್ರಿಯಗೊಳಿಸುವ ಮೂಲಕ ಕೃಷಿ ಸರಕುಗಳ ಸಂಗ್ರಹಣೆ, ನಿರ್ವಹಣೆ ಮತ್ತು ರಫ್ತಿನಲ್ಲಿ ತೊಡಗಿರುವ ಕೃಷಿ ಸಹಕಾರಿ ಸಂಸ್ಥೆಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ರಫ್ತು ಅಧಿಕಾರಿಗಳು ವಿತರಣೆಯ ದಿನಾಂಕದಿಂದ 6 ತಿಂಗಳವರೆಗೆ ಮಾನ್ಯವಾಗಿರುತ್ತವೆ.